ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಚಿಕನ್ನೇ ಮರ್ತು ಬಿಡಬೇಕು, ಆ ಥರ ಒಂದು ಡಿಶ್ ರೆಡಿ ಮಾಡಿದ್ದೀನಿ. ಏನಂತ ಹೇಳಿದ್ರೆ ಮಶ್ರೂಮ್ ಮಸಾಲ ಫ್ರೈ. ಈಗ ಮಳೆಗಾಲ, ಚಳಿ ಚಳಿ, ಸೊ ಮಶ್ರೂಮ್ ಮಸಾಲ ಫ್ರೈ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಏನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಳ್ಳೋಣ. ನಾನು ಮೊದಲನೇದಾಗಿ ಒಂದು 2 ಪ್ಯಾಕೆಟು ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ತಾ ಇರೋದಿದೆ. ನಮ್ಮ ಅಮ್ಮ ಹೆಲ್ಪ್ ಮಾಡ್ತಿದ್ದಾರೆ ಕಟ್ಟಿಂಗ್ ಎಲ್ಲನೂ. ಸೊ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೆರಡು ಸೈಜು ದೊಡ್ಡದು ಈರುಳ್ಳಿ, ಟೊಮೆಟೊ, 2 ಮೆಣಸಿನ್ಕಾಯಿ ಇದನ್ನು ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟು ನಾನು ಹೇಳಿದ್ನಲ್ಲ 2 ಪ್ಯಾಕೆಟು ಮಶ್ರೂಮ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈಗ ನಾನು ನಾನ್ ಸ್ಟಿಕ್ ಪ್ಯಾನ್ಗೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಆಯಿಲ್ ಬಿಸಿಯಾಗಿದೆ ಅಂತ ಚೆಕ್ ಮಾಡಿ. ಇದಕ್ಕೆ ನಾನು ಏನೂ ಇಲ್ಲ, ಸಿಂಪಲ್ಲಾಗಿ ಒಂದೇ ಒಂದು ಚಕ್ಕೆ, 3 ಲವಂಗ, 1 ಟೀ ಸ್ಪೂನು ಸೋಂಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನೇನು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಗೋಲ್ಡನ್ ಬ್ರೌನ್ ಬರಲಿ ಅಂತ ಹೇಳಿ, ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಈರುಳ್ಳಿದು. ಈಗ ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಈಗ 3/4 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಹಸಿ ಸ್ಮೆಲ್ ಹೋಗೋವರೆಗೂ 1 ಮಿನಿಟ್ ಬಾಡಿಸ್ಕೊಳ್ತೀನಿ. ನಾನು ತಳ ಕಚ್ತಿರೋ ರೀತಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದ್ದರೂ ಓಕೆನೇ. ಈಗ ಆಲ್ರೆಡಿ ಅದು ಫ್ರೈ ಆಗಿದೆ. ಟೊಮೆಟೊನ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು 2 ದೊಡ್ಡ ಸೈಜ್ದು ಟೊಮೆಟೊ ತೊಗೊಂಡಿರೋದಿದೆ. ಅದು ಸ್ವಲ್ಪ ಮೆತ್ತಗಾಗಬೇಕು. ಟೊಮೆಟೊ ಒಂದು 2 ಮಿನಿಟ್ಸ್ ಬಾಡಿಸ್ಕೊಳ್ಬೇಕು. ಈಗ ಸ್ಪೈಸಸ್ ನೋಡೋಣ ಏನಾಗ್ತಾಯಿದೆ ಅಂತ ಹೇಳಿ. ನಾನು 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಧನಿಯಾ ಪೌಡರು, ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಬಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿರೋ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ಒಂದು 1/2 ಮಿನಿಟ್ ಬಾಡಿಸ್ಕೊಂಡಿದ್ದಾದಮೇಲೆ ನಾನು ಒಂದು 1/2 ಗ್ಲಾಸು ವಾಟರ್ ಹಾಕಿ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡ್ತೀನಿ. ಸ್ವಲ್ಪ ವಾಟರೆಲ್ಲ ಔಟ್ ಆಗಲಿ ಅನ್ನೋದಕ್ಕೋಸ್ಕರ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಾನು ಸ್ವಲ್ಪನೇ ಒಂದು 1/2 ಸ್ಪೂನ್ ಆ್ಯಡ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಟೇಸ್ಟ್ ನೋಡಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಬೋದಲ್ವ. ಸೊ ಅದಕ್ಕೋಸ್ಕರ ಈಗ ನಾನು ಕ್ಲೋಸರ್ ಕವರ್ ಮಾಡಿ ಅದು ಸ್ವಲ್ಪ ವಾಟ್ರೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ಅಂತೇಳಿ ಬಿಟ್ಟಿದ್ದೆ. 1 ಮಿನಿಟ್ ಬಿಟ್ಟು ಆದಮೇಲೆ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮಲ್ಲಿ ಕೂಡ ನೀರು ಅಂದರೆ ವಾಟರ್ ಔಟ್ ಆಗುತ್ತೆ. ನೀರು ಬಿಡೋದ್ರಿಂದ ಸ್ವಲ್ಪ ಬೇಗನೆ ಬೇಯ್ಕೊಂಡ್ಬಿಡುತ್ತೆ. 1.5 ಮಿನಿಟ್ 2 ಮಿನಿಟ್ಸ್ ಅದೇ ಬೇಯ್ಕೊಂಡ್ಬಿಡುತ್ತೆ. ಸೊ ಈಗ ನಾನು ಮಶ್ರೂಮ್ನ ಆ್ಯಡ್ ಮಾಡಿ ಅದು ಮಸಾಲೆ ಏನೇನೆಲ್ಲ ಒಗ್ಗರಣೆ ಹಾಕಿದ್ನಲ್ವ ಅದ್ರ ಜೊತೆನೇ ಕಲಸಿ ಕ್ಲೋಸರ್ ಕವರ್ ಮಾಡಿ 1 ಮಿನಿಟ್ ಬಿಟ್ಟು ನೋಡ್ಬೋದು. ನೋಡಿ ಎಷ್ಟು ವಾಟರ್ ಔಟ್ ಆಗಿದೆ. ಸೊ ಈಗ ಗ್ರೇವಿ ಥರ ಬೇಕಂತ ಹೇಳಿದ್ರೆ ನೀವು 1 ಮಿನಿಟ್ ಬಿಟ್ಟು ಕ್ಲೋಸರ್ ಕವರ್ ಮಾಡಿನೇ ಬೇಯಿಸ್ಕೊಳ್ಬೋದು. ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಡ್ ಆ್ಯಡ್ ಮಾಡ್ತಾ ಇರೋದಿದೆ. ಇದು ಬಂದು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ. ಮಸಾಲೆಗೆ ಸ್ವಲ್ಪ ಲೈಟಾಗಿ ಹುಳಿ ಟೇಸ್ಟ್ ಇದ್ದರೆ ಸೂಪರಾಗಿರುತ್ತೆ. ಇದು ಬಂದು ಸ್ಪೆಷಲ್ ಇಂಗ್ರೀಡಿಯೆಂಟು, ಆ್ಯಡ್ ಮಾಡಲೇಬೇಕು. ಸಖತ್ ಟೇಸ್ಟ್ ಕೊಡುತ್ತೆ ಮಾತ್ರ. ಕ್ಲೋಸರ್ ಕವರ್ ಮಾಡಿ ನೀವು ಏನಾದರೂ ಬಾಯ್ಲ್ ಮಾಡ್ಕೊಂಡು ಸ್ವಲ್ಪ ಗ್ರೇವಿ ಥರ ಬರುತ್ತೆ. ನಾನು 1 ಮಿನಿಟ್ ಆದಮೇಲೆ ಆ ಕ್ಲೋಸರ್ ಓಪನ್ ಮಾಡಿಬಿಡ್ತೀನಿ. ಸೊ ಕವರ್ ಮಾಡೋದಕ್ಕೆ ಹೋಗಲ್ಲ, ಸ್ವಲ್ಪ ನನಗೆ ಡ್ರೈ ಇರಲಿ ಅನ್ನೋದಕ್ಕೋಸ್ಕರ. ಚಪಾತಿಗೆಲ್ಲ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿ. ಸೊ ಈಗ ಚಪಾತಿ, ರೋಟಿ, ಜೀರಾ ರೈಸು, ಗೀ ರೈಸು, ವೈಟ್ ರೈಸು ಎಲ್ಲದಕ್ಕೂ ಕಾಂಬಿನೇಷನ್ನು. ಮತ್ತು ಮಶ್ರೂಮ್ ಫೇವ್ರೇಟ್ ಅನ್ನೋರಿಗೆಲ್ಲ ಸೂಪರ್ ಡಿಶ್ಶು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ನಾನೀಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗೆ ಬಂದಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.